ಅತ್ತೆ ಅತೆಮ್ಮ ರೀ ಅತೆ ಮೆಲ್ಲಿಗೆ ಏನೇ ಮೆಲ್ಲಿಗೆ ಅವರೆಲ್ಲ ಒಳಗೆಲ್ಲ ಇರ್ತಾರೆ ಜೋರ ಕೂಗಿದ್ರೆ ಗೊತ್ತಾಗೋದವ್ರಿಗೆ ಅತೆ ಅತೆಮ್ಮ ಬನ್ನಿಲೇ ಇದ್ದಾರೆ ಒಳಗಿದಾನೆ ಇಲ್ವಾ ಅತೆಮ್ಮ ಓ ಅತೆ ಅಮ್ಮ ಅರೇ ರೇ ರೇ ಇದೇನ್ ಅಳಿ ಅಂದ್ರೆ ಹೇಳ್ದೆ ಕೇಳದೆ ಬಂದ್ಬಿಟ್ಟಿದ್ದೀರಾ ನಡಿ ಹೋಗೋಣ ಅಡಿಯ ಹೋಗೋಣ ಅತ್ತೆ ಹೇಳ್ಬಿಟ್ಟು ಬರ್ಬೇಕಂತೆ ಅದಕ್ಕೆ ಹೇಳ್ಬಿಟ್ಟು ಬರೋಣ ಆಮೇಲೆ ಅಯ್ಯೋ ಅಳಿ ಅಂದ್ರೆ ನಾನು ಹಾಗಲ್ಲ ಹೇಳಿದ್ದು ದಿಢೀರ್ ಅಂತ ಬಂದ್ರಲ್ಲ ಅದಕ್ಕೆ ಹೇಳ್ದೆ ಅಯ್ಯ ದಿಢೀರ್ ಅಂತ ಎಲ್ಲಿ ಬಂದೈತೆ ರೋಡ್ ಕಡೆವರೆಗೂ ಕೇಳಿಸೋ ತರ ಕೂತ್ಕೊಂಡು ಬಂದಲ್ಲ ಅದೇ ಅತೆಮ್ಮ ಅಂತ ಅಯ್ಯೋ ನಿಮ್ ಹತ್ರ ಮಾತಾಡಕ್ ಆಗಲ್ಲಪ್ಪ ನನ್ಗೆ ಆಯ್ತು ಅಡಿಯ ಹೋಗೋಣ ನಾ ಅಡಿಯ ಹೋಗೋಣ ಅತ್ತೆ ನಮ್ಮ ಹತ್ರ ಮಾತಾಡಕ್ ಆಗಲ್ವಂತೆ ಹೋಗಿ ಹೋಗ್ಬಿಡು ದೇವ್ರೆ 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 ಅಯ್ಯೋ ದೇವ್ರೆ ಅಲ್ಲ ಸೂರ್ಯ 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 ಆಯ್ತಪ್ಪ ಸೂರ್ಯ ನಾನು ಹಾಗಲ್ಲ ಹೇಳಿದ್ದು ಅಯ್ಯೋ ಅದೇ ಸುಮ್ಮನೆ ತಮಾಷೆ ಮಾಡಿದೆ ಅಷ್ಟೇ ಹೋಗಿ ಒಂದು ತಡೆ ತಗೊಂಬನ್ನಿ ಹೋಗಿ ಏನಕ್ಕಪ್ಪ ಇದೊಳ್ಳೆ ಸರಿ ಹೋಯ್ತಲ್ಲ ಎಲ್ಲದಕ್ಕೂ ಯಾಕೆ ಏನು ಅನ್ಕೊಂಡು ಏನತ್ತೆ ನೀವು ಹೋಗಿ ಒಂದು ತಡೆ ತಗೊಂಬನ್ನಿ ಹೋಗಿ ಹೋಗಿ ಆಯ್ತು ತರ್ತೀನಿ ಒಂದು ಅಗಲವಾಗಿರೋದು ಚೆನ್ನಾಗಿರೋದು ಆಯ್ತಾಯ್ತು ರೀ ಏನಕ್ಕೆ ತಟ್ಟೆ ಅದನ್ನ ತೊಗೊಂಡೋಗ್ಬಿಟ್ಟು ತೋಟದಪ್ಪನ ಹೋಟ್ಲಲ್ಲಿ ಊಟ ಮಾಡ್ಕೊಂಡ್ ಬರೋದಕ್ಕೆ ಅಲ್ಲಿಂದ ನೋಡ್ತಾ ಇದ್ದೀನಿ ಯಾಕೆ 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 ಸ್ವಲ್ಪ ತಡ್ಕೋ ತಾಳ್ಮೇಲೆ ಇಟ್ಕೋ ಅದೇಮ್ಮ ಬಂದ್ರಾ ಬಂದೆ ಓ ಚೆನ್ನಾಗಿಟ್ಟಿದ್ದೀರ ತಟ್ಟೆನ ಕೊಡಿ ಆಯ್ತು ಏ ಹೆಚ್ಚೆ ತೆಗಿ 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 ಸೂಪರ್ ಓಕೆ ಅತ್ತೆ ಒಂದು ಸ್ವಲ್ಪ ಮಾವನ ಫೋಟೋ ಹತ್ರ ಬನ್ನಿ ಆ ಕಡೆ ನಿಂತ್ಕೊಳ್ಳಿ ಹಾಂ ಓಕೆ ಬರೇ ಆಂಟಿ ಬರೀ ಈ ಕಡೆ ಅತ್ತೆ ನಾನು ಈ ಮನೆ ಅಳಿಯಾಗಿದ್ರು ಈ ಮನೆ ಮಗ ಅಂತ ಯಾವಾಗಲೂ ನೀವೇ ಹೇಳ್ತಾ ಇರ್ತೀರಾ ಆ ಒಂದು ಅಧಿಕಾರ ಇದೆ ಅಂತ ಅನ್ಕೊಂಡು ನಾನೇ ಕೆಲವೊಂದು ನಿರ್ಧಾರಗಳನ್ನು ತಗೊಂಡ್ಬಿಟ್ಟಿದ್ದೀನಿ ಹೌದಪ್ಪ ನೀವು ಈ ಮನೆ ಮಗನೇ ಅಬ್ಬಾ ಇವಾಗ ಧೈರ್ಯ ಬಂತು ಹಾಂ ಅತ್ತೆ ರವಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ರವಿ ಬಂಗಾರದಂತ ಹುಡುಗನಪ್ಪ ನಿಜ ಅತ್ತೆ ನಮ್ಮ ತಂದೆಗೆ 3 ಜನ ಮಕ್ಕಳು 3 ಜನದಲ್ಲಿ ಒಂದು ಬ್ಲ್ಯಾಕ್ ಮಾರ್ಕ್ ಇಲ್ಲದೆ ಕ್ರಿಸ್ಟಲ್ ಕ್ಲಿಯರ್ ಆಗಿರತಕ್ಕಂಥ ಒಂದೇ ಒಂದು ಕ್ಯಾರೆಕ್ಟರ್ ಅಂದರೆ ಒಬ್ಬನೇಪ್ಪ ಅಂದರೆ ಅದು ನನ್ನ ತಮ್ಮ ರವಿ ಅತ್ತೆ ನಾನು ರವಿಗೆ ಅಣ್ಣ ಆಗಿ ಆ ಮನೆ ಮಗ ಆಗಿ ಈ ಮನೆಗೂ ಮಗ ಆಗಿ ಕನಕ ರವಿಗೆ ಹೆಂಡತಿಯಾಗಿ ನಮ್ಮ ಮನೆಗೆ ಸೊಸೆಯಾಗಿ ಬರಬೇಕು ಅನ್ನೋ ನನ್ನ ಆಸೆ ದಯವಿಟ್ಟು ಒಪ್ಕೊಂಡು ಈ ತಾಂಬೂಲ ತಟ್ಟೆ ತಗೊಳಿದ್ದೆ ನೀವಿಂಥ ಬೇಡಿಕೆ ಇಡ್ತೀರಾ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಅಳಿ ಅಂದ್ರೆ ಇಷ್ಟು ದಿನ ನೀವೇನು ಹೇಳಿದ್ರು ಇಲ್ಲ ಅನ್ನೋದಕ್ಕೆ ನಾವು ಮನಸ್ಸೇ ಮಾಡಿಲ್ಲ ಆದ್ರೆ ಈ ವಿಷಯದಲ್ಲಿ ದಯವಿಟ್ಟು ಕ್ಷಮೆ ಇರಲಿ ಅಳಿ ಅಂದ್ರೆ ಹೂವು ಸಾಮಾನ್ಯವಾದ ದಾರದಲ್ಲಿದ್ರೇನೆ ಅದಕ್ಕೆ ಬೆಲೆ ಚಿನ್ನದ ಸರದಲ್ಲಿ ಅದನ್ನ ಪೋಣಿಸ್ತೀನಿ ಅನ್ನೋ ಆಸೆನ ಇಟ್ಕೋಬಾರ್ದು ಅತ್ತೆ ನನಗೆ ಅರ್ಥ ಆಗಲಿಲ್ಲ ನಾನು ಅಷ್ಟೊಂದು ಎಜುಕೇಟೆಡ್ ಅಲ್ಲ ಅತ್ತೆ ನನ್ನ ಗಂಡ ಟ್ರೈನಿಗೆ ಸತ್ತಿದ್ರಲ್ಲಿ ನಿಮ್ಮ ತಂದೆ ಪಾತ್ರ ಏನೂ ಇರಲಿಲ್ಲ ಅಳಿ ಅಂದ್ರೆ ಆದ್ರೂ ಆ ಪುಣ್ಯಾತ್ಮರು ಬಂದು ನಮ್ಮ ಮೀನನ್ನ ಮನೆ ಸೊಸೆ ಮಾಡ್ಕೊಡಿ ಅಂತ ಕೇಳಿದ್ರು ಆದ್ರೆ ಅದರಿಂದ ಸಿಕ್ಕ ಬಹುಮಾನನೇ ನನ್ನ ಕೈಲಿ ಹೊರಕ್ಕಾಗ್ತಿಲ್ಲ ನಾವು ಬಡವರು ಅನ್ನೋ ಒಂದೇ ಒಂದು ಕಾರಣಕ್ಕೆ ನಿಮ್ಮ ತಾಯಿ ನಮ್ಮ ಜೊತೆ ನಡ್ಕೋತಿರೋ ರೀತಿ ಅದೇ ಅವ್ರ ಬಗ್ಗೆ ಬಿಡಿಯುತ್ತೆ ಅವ್ರು ಹಂಗೆ ಎಲ್ಲದಕ್ಕೂ ಕೊಂಕು ಮಾತಾಡ್ತಾನೆ ಇರ್ತಾರೆ ಆದ್ರೆ ಅಂಥ ಮಾತುಗಳನ್ನ ಕೇಳೋದು ನಮಗೆ ಹೊಸ್ತು ಅಳಿ ಅಂದ್ರೆ ಹಸ್ಕೊಂಡು ಬದುಕಿದ್ದೀವಿ ಹೊರತು ಯಾರ ಕೈಲೂ ಅನ್ನಿಸ್ಕೊಂಡು ಬದುಕಿಲ್ಲ ನೀವು ಗಮನಿಸ್ತಿದ್ರೆ ಇಲ್ವೋ ಅಳಿ ಅಂದ್ರೆ ನಮ್ಮ ಕನಕ ರವಿ ಜೊತೆ ಯಾವಾಗಾದ್ರೂ ಮಾತಾಡಿದಾಗ ನಿಮ್ಮಮ್ಮ ಬಂದು ಕೆಟ್ಟದಾಗಿ ಮಾತಾಡೋರು ಅವ್ರ ಅನುಮಾನನ ನಿಜ ಮಾಡಿ ಮೀನ ಇನ್ನಷ್ಟು ಬಯಸ್ಕೊಳ್ಳೋಂಥ ಕೆಲಸ ನಾನು ಮಾಡಲ್ಲ ಅತ್ತೆ ಅತ್ತೆ ಹಂಗಲ್ಲ ಅತ್ತೆ ನಾನು ಒಳ್ಳೆಯವನಲ್ಲ ಕುಡ್ಕ ರೌಡಿ ಥರ ಆಡ್ತೀನಿ ಅಂತ ಇದೆಲ್ಲ ವಿಷಯ ಮೀನಂಗೆ ಚೆನ್ನಾಗಿ ಗೊತ್ತಿತ್ತು ಆದರೂ ನನ್ನ ಕೈ ಹಿಡಿದು ಚೆನ್ನಾಗಿ ಸಂಸಾರ ಮಾಡ್ತಾ ಇಲ್ವತ್ತೆ ಅಂಥದ್ರಲ್ಲಿ ನಾನು ಹೇಳ್ತಾ ಇದ್ದೀನತ್ತೆ ನಿಜವಾಗ್ಲೂ ತುಂಬ ಒಳ್ಳೆ ಹುಡುಗ. ಯಾರು ಗುಡದ ಬಗ್ಗೆನೂ ಮಾತಾಡೋಷ್ಟು ದೊಡ್ಡವ್ರು ನಾವಲ್ಲಪ್ಪ.
ಆದ್ರೆ ನಮ್ಮ ಯೋಗ್ಯತೆ ಬಗ್ಗೆ ಮಾತಾಡ್ತಾ ಇದ್ದೀವಿ. ಈಗಾಗ್ಲೇ ನನ್ನ ಜೀವನ ಹರಿದ ಬಟ್ಟೆ ಆಗಿದೆ. ಅದನ್ನ ಮತ್ತೆ ಮುಳ್ಳಿನ ಗಿಡದ ಮೇಲೆ ಹಾಕಕ್ ಹೇಳ್ಬೇಡಿ ಅಳಿಯಂದ್ರೆ. ಅದೇ ಕಾನಕಂಗೆ ಇವತ್ತಲ್ಲ ನಾಳೆ ನೀವು ಮದುವೆ ಮಾಡ್ಲೇಬೇಕಲ್ಲ ಅತ್ತೆ. ಮಾಡ್ತೀವಪ್ಪ. ಕಷ್ಟನೋ ಸುಖನೋ ನನ್ನ ಜವಾಬ್ದಾರಿನ ನಿಭಾಯಿಸ್ತೀನಿ. ಆದ್ರೆ ಆ ಮನೆಗೆ ಸೊಸೆಯಾಗಿ ಮಾತ್ರ ಕಳ್ಸಲ್ಲ. ತಪ್ಪಾಗಿದ್ರೆ ದಯವಿಟ್ಟು ಕ್ಷಮಿಸಿ. ಅಂದ್ರೆ ನನ್ನ ಮಾತಿಗೆ ಬೆಲೆ ಇಲ್ಲ ಅಲ್ಲ? ಅಯ್ಯೋ, ನಾನು ಹಾಗೆ ಹೇಳಿಲ್ಲ ಅಳಿ. ಅಂದ್ರೆ ಅಷ್ಟು ದೊಡ್ಡ ಮಾತಲ್ಲ. ಎಲ್ಲಿದೆ ಹಿಡ್ಕೊಯ್ತು ಹಿಡ್ಕೊ ಅವನು ಹಾಕದಕ್ಕೆ ಅಳಿ. ಅಂದ್ರೆ ಇರ್ಲಿ 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 ಮನೇಲಿ ಅಳಿಯ ನಾನು ಮಗ 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 ಅಂತ ಕರಿತಿದ್ರಿ, ಒಳ್ಳೆ ಮರ್ಯಾದೆ ಕೊಟ್ಟಿದ್ದೀರಿ ಬಿಡಿ. ಅವರು ಅವ್ರ ಅಭಿಪ್ರಾಯ ಹೇಳಿದಾರಷ್ಟೇ, ಅದಕ್ಕೆ ಬೇಜಾರು ಯಾಕೆ? ಬೇಜಾರೇನಿಲ್ಲಮ್ಮ, ನಾನು ಆ ಮನೆ ಮಗ ಆಗಿ ಅವನ ಅಣ್ಣನಾಗಿ ಹೂವು ಹಣ್ಣೆಲ್ಲ ತೊಗೊಂಬಂದೆ. ಇವಾಗ ವಾಪಸ್ ತೊಗೊಂಡೋಗ್ತಿದ್ದೀನಿ ಅಷ್ಟೇ. ಬರೀ ಅಳಿಯಾಗಿ ಬಂದಾಗ ಇದೆಲ್ಲ ಮತ್ತೆ ತೊಗೊಂಬರ್ತೀನಿ. ಬಾಗೋಣ. ಅಳಿಯಂದ್ರೆ ಥ್ಯಾಂಕ್ಸ್. ಅಳಿಯಂದ್ರೆ ಅಳಿಯಂದ್ರೆ ನಿಂತ್ಕೊಳ್ಳಿ ದಯವಿಟ್ಟು. ಮೀನಾ, ನಾನು ಅಳಿಯಂದ್ರ ಮನ್ಸಿಗೆ ನೋವು ಹೋಗೋಗಿ ಮಾತಾಡ್ಲಿಲ್ಲ ಕಡೆ. ನೀನಾದ್ರೂ ಅವ್ರಿಗೆ ಹೇಳು. ಅಮ್ಮ, ತಪ್ಪೇನೂ ಇಲ್ಲ. ನನ್ನ ಮದ್ವೆ ಬಗ್ಗೆನೇ ನೀನು ಯೋಚನೆ ಮಾಡಬೇಕಾಗಿತ್ತು. ಕಡೆ ಪಕ್ಷ ಕನಕನ ಜೀವನದ ಬಗ್ಗೆನಾದ್ರೂ ಯೋಚನೆ ಮಾಡಿದ್ಯಲ್ಲ. ಹೋಗ್ಲಿ ಬಿಡು. ಮೀನಾ, ನೋಡಿದ್ರಾ, ನೀವವತ್ತು ನಮ್ಮನ್ನ ಬಿಟ್ಟು ಹೋಗಿ ನಮ್ಮ ಮೀನಾ ಮನೆ ಸೇರ್ಕೊಂಡ್ಲು. ಇವತ್ತು ಕನ್ಕನ್ ಕೇಳ್ಕೊಂಡು ಬಂದಿದ್ದಾರೆ. ಅದು ತುಂಬಿದ ಮನೆ, ಆದ್ರೆ ಅಲ್ಲಿರೋರ್ ಮನ್ಸು ತುಂಬಿಲ್ಲ ರೀ, ಬರೀ ಖಾಲಿ ಖಾಲಿ. ಆ ಮನೆ ಮಕ್ಕಳು ತುಂಬಾ ಒಳ್ಳೆಯವರು, ಆದ್ರೆ ಆ ಮನೆ ಯಜಮಾನಿ ಅನ್ಸ್ಕೊಂಡಿರೋರು. ಮೀನನ್ ಬದುಕನ್ನ ನೋಡಿ ನಾನಿವತ್ತಿ ನಿರ್ಧಾರನ ತಗೊಂಡಿದ್ದೀನಿ. ಬಂಗಾರದ ಮನೆಗೆ ನನ್ನ ಮಗಳನ್ನ ಸಿಂಗಾರ ಮಾಡಿ ಕಳಿಸಿ ಜೀವನ ಪೂರ್ತಿ ಕೊರ್ಗೋ ಬದಲು ಗಾರಿ ಕೆಲಸ ಮಾಡ್ಕೊಂಡು ನನ್ನ ಮಗಳನ್ನ ನೋಡ್ಕೊಳ್ಳೋ ಬಂಗಾರದ ಮನುಷ್ಯನ ಕೊಟ್ಟು ನನ್ನ ಮಗಳನ್ನ ಮದ್ವೆ ಮಾಡ್ತೀನಿ. ಮನೆ ತೊಳಿ ಅಂತ ಎಷ್ಟು ಜನ ಇರ್ತಾರೆ, ಬಂದ್ಬಿಟ್ಟು ಮನೆ ಎಲ್ಲ ಹಾಳು ಮಾಡಕ್ ಬಿಡ್ತಾರೆ. ನಾನು ಏನಾದ್ರೂ ಹಂಗೆ ಮಾಡಿದ್ದೀನ? ಮನೆ ಮಗನ ಥರ ಎಷ್ಟು ಉದ್ಧಾರ ಮಾಡಕ್ ನೋಡ್ತೀನಿ. ನನಗೆ ರೆಸ್ಪೆಕ್ಟ್ ಎಲ್ಲ ಫುಲ್ಲು ಅನ್ರುತ್ತೆ. ಇಲ್ಲಪ್ಪ, ನೀನು ನನ್ನ ಮನೆ ಮಗ, ನೀನು ನಮ್ಮ ಮನೆ ಹಳೆ ಅಲ್ಲ ಅಂತ ಸುಮ್ಮನೆ ಬಾಯಿ ಮಾತುಕಂತಾರೆ. 10 ದಿನ ಕಾಲ ಆಂಜನೇಯ ಹೆಂಗೆ ಹೋಗ್ಬಿಟ್ಟು ಬರೀ ಮಳಲ್ಲಿ ಸ್ನಾನ ಮಾಡ್ಬಿಟ್ಟು ಹಂಗೆ ಉಳಿದ್ರು ನನ್ನಂತ ಹಳೆಯ ಸಿಗೋದಿಲ್ಲ. ಸುಮ್ಮನೆ ಹೇಳ್ತಾರಷ್ಟೇ. ನಾನು ಏನು ಇಷ್ಟೊಂದು ಹಣ್ಣುಗಳೆಲ್ಲ ತೊಗೊಂಬಂದ್ವಿ, ಆ ಮಾತುಕಾದ್ರೂ ನಮ್ಮ ಮೇಲೆ ರೆಸ್ಪೆಕ್ಟ್ ಕೊಟ್ಬಿಟ್ಟು ನನ್ನ ಮಾತು ಕೇಳೋದಲ್ವಾ? ಏನಿಲ್ಲ, ಸುಮ್ಮನೆ ಹೋಗಂತಾಗಿ ಕಳಿಸ್ಬಿಟ್ರು. ಏನು ಅನ್ಕೊಂಡ್ಬಿಟ್ಟಿದಾರ ಅವರು. ಏನ್ರಿ ಹಿಂಗ್ ಉಣಗ್ತಿದ್ದೀರಾ? ನೀನು ಸುಮ್ಮನೆ ಹಂಗೆ ಹಣ್ಣಿನ ಕವರ್ ತೊಗೊಂಡು ಮಾಡ್ಕೊಡ್ಬಿಡ್ತೀನಿ. ನಾನು ಕೆಟ್ಟದಾಗ್ಲಿ ಅಂತ ಹೇಳ್ದ, ಒಳ್ಳೆದಾಗ್ಲಿ ಅಂತಾನೆ ಹೇಳಿದ್ದು. ನನ್ನ ಮಾತು ಯಾರು ಕೇಳಿದಾರೆ, ಏನು ಮಾಡಿಲ್ಲ ನಾನು. ತಗೊಂಡು ಹೊಡೆದಾಗ್ಬಿಡ್ತೀನಿ. ಏನೋ ಏನ್ರಿ ಮಾತಾಡಿ ಒಟ್ಟವ್ರದವ್ರೆಲ್ಲ ಕೇಳಿಸ್ಕೊಂತಾರೆ. ನೋಡಿ ಡಾನು, ನಮ್ಮ ಅಪ್ಪ ಬೇರೆ ಆಸ್ತಿ ಪತ್ರ ನಿನ್ನ ಕೈ ಕೊಟ್ಬಿಟ್ಟಿದ್ದಾರೆ. ಫುಲ್ ಚಿಗುರ್ಕೊಂಡ್ಬಿಟ್ಟಿದ್ಯಾ? ಎಲ್ಲ ಲಂಗು ಲಗಮ್ ನಿನ್ನ ಕೈಲಿದೆಯಲ್ಲ. ನಾನು ಏನಿಲ್ಲ ಬಿಡಮ್ಮ, ಆಯಿತು. ನನ್ನ ಮಾತಿಗೆ ಒಂಚೂರು ಬೆಲೆನೇ ಇಲ್ಲ. ನನ್ನ ನಿರ್ಧಾರ ಆದ್ಮೇಲೆ ಅನುಮಾನ ಎಲ್ರಿಗೂ. ಹಾಗೆಲ್ಲ ಏನು ಇಲ್ಲ ರೀ. ಏನಮ್ಮ ಹಂಗೆಲ್ಲ ಏನಿಲ್ಲ. ಕಟ್ಟಿನ ತುಂಡು ಮಾಡ್ದಂಗೆ ಮಾತಾಡ್ಬಿಟ್ರಲ್ಲಿ ಈ ಮದುವೆ ಆಗೋದೇ ಇಲ್ಲ ಅಂತ. ನಾನು ಒಳ್ಳೇದೇ ತಾನೇ ಹೇಳಿದ್ದು. ಈ ಮನೆಗೆ ಏನು ಒಳ್ಳೇದಾಗಬೇಕು ಅದೇನು ಆಗ್ತಾ ಇಲ್ಲ. ಏನು ಆಗಬಾರ್ದು ಬರೀ ಅದೇ ಆಗ್ತಾ ಇರೋದು. ನೀವ್ರಿ ದುಡ್ಕಿ ಅಂತ ನಿರ್ಧಾರ ಮಾಡಿದ್ದು. ನಾನು ದುಡುಕ್ತೀನೋ ದುಮುಕ್ತೀನೋ, ನಿರ್ಧಾರ ಸರಿಯಾಗಿದೆಯಾ ಇಲ್ವಾ ಅನ್ನೋದೇ ಪಾಯಿಂಟು. ಆಯ್ತಾ? ನೋಡಿದ್ಯಾ ಅದಕ್ಕೆ ಅಮ್ಮ ಹೆಂಗೆ ಅವಮರ್ಯಾದೆ ಮಾಡಿ ಕಳಿಸಿದ್ರು ನಮ್ಮನ್ನ. ಇದ್ರಲ್ಲಿ ಅವಮಾನ ಮಾಡುವಂಥದ್ದು ಏನ್ರಿ ಇದೆ? ಅವ್ರ ಅಭಿಪ್ರಾಯನ ಅವ್ರು ಹೇಳಿದ್ದಾರೆ. ಓ, ನೀವ್ ಹೇಳಿದ ತಕ್ಷಣ ಅವ್ರ ಮದ್ವೆ ಮಾಡ್ಕೊಟ್ಬಿಡ್ಬೇಕಾ? ಏನ್ ತಪ್ಪಿದೆ? ಏನ್ ತಪ್ಪಿದೆ ಅಂತ ಎಂತ ಆಫರ್ ಕೊಟ್ಟಿದ್ ನಾನು. ಅದರಿಂದ ರವಿ ಕನಕ ಇಬ್ರು ಜೀವನೂ ಚೆನ್ನಾಗಿರೋದಲ್ವಾ? ಹಾಗಂತ ನೀವ್ ಅನ್ಕೊಂಡಿದ್ದೀರಾ ಅಷ್ಟೇ. ಬಡ ಹೆಣ್ಮಕ್ಳು ನಿಮ್ ತಾಯಿ ಹತ್ರ ಬದುಕಕ್ ಆಗಲ್ಲ ರೀ. ಇಲ್ಲೇ ಅವ್ರೇನು ಕಾಡಾನೇನಾ ನೀರಾನೇನಾ?
ಅವ್ರು ನೋಡಿದ್ರೆ ಯಾಕ್ರಿ ಅಷ್ಟು ಎದುರ್ಕೋತೀರಾ ನೀವುಗಳು? ನೀವಂತೂ ಮನೇಲಿರಲ್ಲ, ಟ್ರಿಪ್ಪು ಅಂತ ಯಾವಾಗ್ಲೋ ಹೋಗ್ತಿರ್ತೀರಾ, ಯಾವಾಗೋ ಮನೆಗೆ ಬರ್ತಿರ್ತೀರಾ. ಮನೇಲಿದ್ದು ಅನ್ಭವಿಸೋರು ನಾವ್ ತಾನೆ. ಅವ್ರು ಆಡೋ ಮಾತುಗಳನ್ನ ಕೇಳ್ದವ್ರಿಗಷ್ಟೇ ಗೊತ್ತು.